ಕಂದಾಯ ಇಲಾಖೆಗೆ ವರ್ಗ ಹುದ್ದೆ ಮಾತ್ರ ಇಲ್ಲ. ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳೋದಕ್ಕೇನೆ ಈಗಿನ ಕಾಲದಲ್ಲಿ ಆಶ್ಚರ್ಯ ಅನಿಸ್ತಾ ಇರುತ್ತೆ. ನೀವು ಎಂತ ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಆಲ್ಮೋಸ್ಟ್ ಕರಪ್ಟೆಡ್ ಇರುವಂತ ಆಫೀಸರ್ಸೇ ಇದ್ದಾರೆ ಎನ್ನುವಂಥದ್ದು ಜನಜನಿತವಾಗಿರುವಂತ ಮಾತು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುವಂಥದ್ದು. ಅಂಥದ್ರಲ್ಲೂ ಕೂಡ ಅಲ್ಲೋ ಇಲ್ಲೋ ಒಬ್ರು ಇದ್ದಾರೆ ಪ್ರಾಮಾಣಿಕ ಅಧಿಕಾರಿ ಅಂತ. ಇವ್ರಿಗಂತೂ ಹೇಳಲೇಬೇಕು, 3 ತಿಂಗಳಿಂದ ಆ ವ್ಯಕ್ತಿಗೆ ಯಾವುದೇ ಹುದ್ದೆ ಕೊಟ್ಟಿಲ್ಲ. ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟರ್ ಆಗಿದ್ದಂಥವ್ರು ಇವರು. 3 ತಿಂಗಳ ಹಿಂದೆ ನಾರಾಯಣಪ್ಪ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಬೆಂಗಳೂರಿನ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಲಾಗಿತ್ತು. ಚಿಂತಾಮಣಿಯಲ್ಲಿ ಬೋರ್ಡ್ ಹಾಕಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಏನಂತ ಬೋರ್ಡು? ಲಂಚ ಸ್ವೀಕರಿಸಲ್ಲ ಅಂತ ಹಾಕಿದಂತ ಬೋರ್ಡ್ ಅದು. ಯಾರ್ರೀ ಆಗ್ತಾರೆ ಈ ಕಾಲದಲ್ಲಿ? ಇರೋರೆಲ್ಲರೂ ಕೂಡ ಭ್ರಷ್ಟ ಅಧಿಕಾರಿಗಳೇ ಇರುವಂತ ಸಂದರ್ಭದಲ್ಲಿ ಯಾರಾಗ್ತಾರೆ ಹೇಳಿ? ಅದಕ್ಕೂ ಒಂದು ದಮ್ಮು, ತಾಕತ್ತು, ನಿಯತ್ತು, ನಿಷ್ಠೆ ಎಲ್ಲದೂ ಬೇಕು. ಅದೆಲ್ಲದೂ ಕೂಡ ಇದ್ದಿದ್ದಂತ ಅಧಿಕಾರಿ ಲಂಚ ಸ್ವೀಕರಿಸಲ್ಲ ಅಂತ ಹಾಕಿದ್ದಂಥವ್ರು ಇವರು. ಇದಾದ ಬಳಿಕ ವರ್ಗಾವಣೆ ಆಗಿದ್ರು. ಗೊತ್ತಲ್ಲ, ಲಂಚ ಸ್ವೀಕರಿಸಲ್ಲ ಅಂದ್ರೆ ನಮ್ದೇನು ನಡೆಯಲ್ಲ ಅಂತ ಆಟ. ಅಲ್ಲಿರುವಂತ ರಾಜಕಾರಣಿಗಳದ್ದು ಎಲ್ಲರದ್ದು ಅದೇ ರೀತಿಯಾದಂತ ಭಾವನೆ ಇರುತ್ತೆ. ಸೊ ಎತ್ತಂಗಡಿ ಆಗಿತ್ತು ಇವ್ರದ್ದು, ವರ್ಗಾವಣೆ ಆಗಿತ್ತು. ಬೆಂಗಳೂರು ಕಚೇರಿಯಲ್ಲಿ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕತೆಗೆ ಬೆಲೆ ಇಲ್ವಾ ಅಂತ ಅಧಿಕಾರಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಂದಾಯ ಸಚಿವರೇ ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ?